ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಹಳ ನಿರೀಕ್ಷೆಯಿಂದ ಆರಂಭ ಆಗಿರೋ ಕರ್ನಾಟಕ ಜನತಾ ಪಕ್ಷ ಕೂಡ ಅಷ್ಟೇ ಎಚ್ಚರಿಕೆಯ ಹೆಜ್ಜೆಗಳನ್ನಿಡ್ತಿದೆ. ಒಂದ್ಸಲ ಆದ ತಪ್ಪು ಮತ್ತೆ ಆಗಬಾರದು ಎನ್ನೋ ಪಣ ತೊಟ್ಟಿದೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಕೆಜೆಪಿಯಿಂದ ವಿಧಾನಸಭೆಗೆ ಸ್ಪರ್ಧಿಸೋ ಎಲ್ಲಾ ಅಭ್ಯರ್ಥಿಗಳಿಗೂ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆಜೆಪಿ ಅಭ್ಯರ್ಥಿಗಳಿಗೆ ಬಿಎಸ್ವೈ ಟ್ರೈನಿಂಗ್, ಕಣಕ್ಕಿಳಿದ ಅಭ್ಯರ್ಥಿಗಳಿಗೆ ನೀತಿ ಪಾಠ, ಚುನಾವಣಾ ತಂತ್ರದ ಬಗ್ಗೆ ಸಮಾಲೋಚನೆ. ಇತ್ತೀಚೆಗೆ ನಡೆದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೆಲವು ಕಡೆ ಕೆಜೆಪಿ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತವಾಗಿತ್ತು. ಕೆಲವು ಕಡೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋಕೆ ಸಾಧ್ಯವಾಗಲಿಲ್ಲ. ಸಹಜವಾಗಿ ಇದು ಫಲಿತಾಂಶದ ಮೇಲೂ ಪರಿಣಾಮ ಬೀರಿತು. ಇಂಥ ತಪ್ಪು ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಇವತ್ತು ಕೆಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಗಳಿಗೆ ಪಾಠ ಹೇಳಿದ್ರು. ಅಖಾಡಕ್ಕೆ ಇಳಿಯೋರು ಏನೇನು ಮಾಡಬೇಕು ಅಂತ ತಿಳಿಸಿಕೊಟ್ರು. ಬಿಎಸ್ವೈ ಸಾಧನೆಗಳೇ ಕೆಜೆಪಿ ಬಂಡವಾಳ, ನನ್ನ ಸಾಧನೆ ತಿಳಿಸಿ ಮತ ಕೇಳಿ ಎಂದ ಬಿಎಸ್ವೈ. ಇಲ್ಲಿವರೆಗೆ ಬಿಎಸ್ವೈ ಮಾಡಿರುವ ಸಾಧನೆಗಳೇ ಪಕ್ಷಕ್ಕೆ ಬಂಡವಾಳವಂತೆ. ನನ್ನ ಸಾಧನೆಗಳನ್ನೇ ಮನೆ ಮನೆಗಳಿಗೆ ತಿಳಿಸಿ ಮತ ಕೇಳಿ ಅಂತ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದ್ರು. ಜೊತೆಗೆ ಬಿಜೆಪಿ ನಾಯಕರ ಮಾತನ್ನ ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆ ಇಲ್ಲ. ಫಲಿತಾಂಶ ಬಂದ ನಂತರ ಬಿಜೆಪಿ ನಾಯಕರ ಬಣ್ಣ ಬಯಲಾಗುತ್ತೆ ಅಂದ್ರು. ನಾವು ಹಿಂದೆ ಇದ್ದ ಪಕ್ಷದ ಮುಖಂಡರುಗಳು ಹದ್ದು ಮೀರಿ ಮಾತನಾಡ್ತಾ ಇರುವಂಥದ್ದು ನೀವು ಕೇಳ್ತಾ ಇದ್ದೀರಾ. ಇದಕ್ಕೆ ಉತ್ತರ ಜನ ಕೊಡ್ತಾರೆ. ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಡುವಂಥ ಅಗತ್ಯ ಇಲ್ಲ. ಮೇ 8ನೇ ತಾರೀಕು, ಮೇ 5ನೇ ತಾರೀಕು ಬಹಳ ದೂರ ಇಲ್ಲ. ಮೇ 5ನೇ ತಾರೀಕು ಫಲಿತಾಂಶ ಬಂದ ಮೇಲೆ ಯಾರ್ಯಾರು ಯಾವ ಜಾಗದಲ್ಲಿ ಇರ್ತಾರೆ, ಯಾವ ಸ್ಥಾನದಲ್ಲಿ ಇರ್ತಾರೆ ಅನ್ನುವಂಥದ್ದು ನಿಮಗೆ ಮನವರಿಕೆ ಆಗುತ್ತೆ. ಬಿಎಸ್ವೈ ಮಾತ್ರವಲ್ಲದೆ ಕೆಜೆಪಿ ಮುಖಂಡರಾದ ಸಿಎಂ ಉದಾಸಿ, ಶೋಭಾ ಕರಂದ್ಲಾಜೆ, ಧನಂಜಯ ಕುಮಾರ್, ಕೆಎಚ್ ಶ್ರೀನಿವಾಸ್ ಮತ್ತಿತರರು ಕೂಡ ಕಾರ್ಯಾಗಾರದಲ್ಲಿ ಅಭ್ಯರ್ಥಿಗಳಿಗೆ ಹಿತವಚನ ನೀಡಿದ್ರು. ಚುನಾವಣೆಗೆ ಈಗಿನಿಂದಲೇ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿ ಅನ್ನೋ ಸಲಹೆ ಕೊಟ್ರು. ಒಟ್ಟಾರೆ ಇಡೀ ದಿನ ಮುಂದಿನ ಚುನಾವಣೆಗೆ ಅಭ್ಯರ್ಥಿಗಳಾದವರು ಏನೇನ್ ಮಾಡಬೇಕು ಅನ್ನೋ ಚರ್ಚೆ ನಡೆಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಧರಣೇಶ್ ಬೂಕನಕೆರೆ, ಸುವರ್ಣ ನ್ಯೂಸ್. ಶೃಂಗೇರಿ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಅದೇ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ಹೀಗೊಂದು ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಇದುವರೆಗೆ ಗೆದ್ದ ಯಾವ ಶಾಸಕನೂ ವಿರೋಧ ಪಕ್ಷದ ಸಾಲಿನಲ್ಲಿ ಕುಳಿತಿಲ್ಲ. ಇದಕ್ಕೆ ಶೃಂಗೇರಿ ಶಾರದೆಯ ಮಹಿಮೆಯೇ ಕಾರಣ ಅಂತ ಹೇಳಲಾಗ್ತಿದೆ. ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಕುತೂಹಲದ ಕೇಂದ್ರಬಿಂದು. ಯಾಕಂದ್ರೆ ಇಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾನೋ ಅದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಿಯುತ್ತೆ. ಇದು ಕಾಕತಾಳೀಯವಾದ್ರೂ ದಶಕಗಳಿಂದ ಇದೇ ರೀತಿ ನಡೀತಾ ಇದೆ. ಅಲ್ಲದೆ ಈ ಕ್ಷೇತ್ರದ ಶಾಸಕನಿಗೆ ಸಂಪುಟದಲ್ಲಿ ಸ್ಥಾನ ಸಿಗದಿದ್ರೆ ಸರ್ಕಾರ ಅವಧಿ ಪೂರ್ಣಗೊಳಿಸೋದಿಲ್ಲ. ಜೊತೆಗೆ 2-3 ಮುಖ್ಯಮಂತ್ರಿಗಳನ್ನು ಕಾಣುತ್ತೆ ಅನ್ನೋದು ಇತಿಹಾಸ ನೋಡಿದ್ರೆ ಗೊತ್ತಾಗತ್ತೆ. 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯುಕೆ ಶಾಮಣ್ಣ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾದ್ರೂ ಶಾಮಣ್ಣರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ. ಹೀಗಾಗಿ ವೀರೇಂದ್ರ ಪಾಟೀಲ್, ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಹೀಗೆ ಒಂದೇ ಅವಧಿಯಲ್ಲಿ 3 ಸಿಎಂಗಳು ಬದಲಾದ್ರು. ಇನ್ನು 2004ರ ಚುನಾವಣೆ ನಂತರ ಜೆಡಿಎಸ್ ಹಾಗೂ ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು. ಆಗ ಶೃಂಗೇರಿಯಿಂದ ಬಿಜೆಪಿಯ ಜೀವರಾಜ್ ಶಾಸಕರಾಗಿದ್ರು. ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹೀಗಾಗಿ ಅವಧಿಗೆ ಮುನ್ನವೇ ಚುನಾವಣೆ ನಡೆಯಿತು. ಉಪಚುನಾವಣೆಯಲ್ಲಿ ಜೀವರಾಜ್ ಗೆದ್ರು. ಜೊತೆಗೆ ಬಿಜೆಪಿ 110 ಶಾಸಕರೊಂದಿಗೆ ಅಧಿಕಾರಕ್ಕೆ ಬಂತು. ಆದರೆ ಯಡಿಯೂರಪ್ಪ, ಸದಾನಂದಗೌಡರ ಅವಧಿಯಲ್ಲಿ ಜೀವರಾಜ್ಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹೀಗಾಗಿ 3ನೇ ಮುಖ್ಯಮಂತ್ರಿಯಾಗಿ ಶೆಟ್ಟರ್ ಅಧಿಕಾರ ವಹಿಸಿಕೊಂಡ್ರು. ಈ ವೇಳೆ ಜೀವರಾಜ್ಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದ್ರಿಂದ ಶೆಟ್ಟರ್ ಅವಧಿಯನ್ನ ಪೂರೈಸಿದ್ರು. ಇವಿಷ್ಟನ್ನ ಬಿಟ್ರೆ ಉಳಿದ ಅವಧಿಯಲ್ಲಿ ಶೃಂಗೇರಿಯಿಂದ ಆಯ್ಕೆಯಾದ ಎಲ್ಲಾ ಶಾಸಕರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಜೊತೆಗೆ ಆ ಸರ್ಕಾರಗಳು ಯಾವುದೇ ತೊಂದರೆ ಇಲ್ಲದೆ ಅವಧಿ ಪೂರೈಸಿವೆ. ಒಟ್ಟಾರೆ ಕಾಕತಾಳೀಯ ಎಂಬಂತೆ ಶೃಂಗೇರಿ ವಿಧಾನಸಭೆ ಕ್ಷೇತ್ರದಿಂದ ಆಯ್ಕೆಯಾಗುವಂತಹ ಶಾಸಕರು ಯಾವತ್ತೂ ವಿರೋಧ ಪಕ್ಷದಲ್ಲಿ ಕುಳಿತಿಲ್ಲ. ಇದಕ್ಕೆ ಶೃಂಗೇರಿ ಶಾರದೆಯ ಕೃಪೆಯೇ ಕಾರಣ ಎಂದು ನಂಬಲಾಗಿದೆ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್. ಇನ್ನೊಂದೆಡೆ ಕರಾವಳಿಯಲ್ಲಿ ಜೆಡಿಎಸ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಇತ್ತೀಚೆಗೆ ಪಕ್ಷ ಸೇರಿದ ಮಾಜಿ ಸಚಿವ ಬಿ ನಾಗರಾಜ ಶೆಟ್ಟಿ ಸಹಿತ 10ಕ್ಕೂ ಪ್ರಮುಖ ನಾಯಕರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಜೊತೆಗೆ ಮಂಗಳೂರು ದಕ್ಷಿಣದಿಂದ ಸ್ಪರ್ಧೆ ನಡೆಸೋಕೆ ಬಂಟ ಸಮುದಾಯದ ಪ್ರಭಾವಿ ಮುಖಂಡ ಸದಾನಂದ ಶೆಟ್ಟಿ ಹಿಂದೇಟು ಹಾಕ್ತಿದ್ದಾರೆ.
ಕರಾವಳಿಯಲ್ಲಿ ದುರ್ಬಲವಾಗಿರುವ ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕೆಂದ್ರೆ ಇತ್ತೀಚೆಗಷ್ಟೇ ಸ್ಥಳೀಯ ಸಂಸ್ಥೆ ಚುನಾವಣೆಯ ಸೋಲಿನ ಕುರಿತು ನಡೆದ ಆತ್ಮಾವಲೋಕನ ಸಭೆಯಲ್ಲಿ ಗದ್ದಲ ಮಾರಾಮಾರಿ ನಡೆದಿತ್ತು. ಇದಾದ ಮೇಲೆ ಶಶಿರಾಜ್ ಶೆಟ್ಟಿ ಹಾಗೂ ಅಲ್ಪಸಂಖ್ಯಾತರ ನಾಯಕ ಡಿಎಂ ಅಸ್ಲಾಂ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಇದು ಪಕ್ಷದಲ್ಲಿ ಮತ್ತಷ್ಟು ಭಿನ್ನಮತಕ್ಕೆ ಕಾರಣವಾಯಿತು. ಇದೇ ಕಾರಣಕ್ಕೆ ಜೆಡಿಎಸ್ನ ಹಿರಿಯ ನಾಯಕ ಬಿ ನಾಗರಾಜ್ ಶೆಟ್ಟಿ, ಸದಾನಂದ ಶೆಟ್ಟಿ, ಎಂಜಿ ಹೆಗಡೆ ಸಹಿತ ಹಲವು ನಾಯಕರು ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಇತ್ತೀಚೆಗೆ ನಡೆದಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅನೇಕ ಜನ ಪ್ರಮುಖರು ಸಾಮೂಹಿಕವಾದಂಥ ರಾಜೀನಾಮೆ ಕೊಡುವ ತೀರ್ಮಾನವನ್ನು ಈಗಾಗಲೇ ಪ್ರಕಟಿಸಿದ್ದು, ಅಧಿಕೃತವಾಗಿ ತಮಗೆ ಸನ್ಮಾನ್ಯ ನಾಗರಾಜ್ ಶೆಟ್ಟರವರ, ನನ್ನ ಮತ್ತು ಉನ್ನತ ಸಮಿತಿಯ ಸದಸ್ಯರಾದಂಥ ಡಾಕ್ಟರ್ ಉದಯ್ ಕುಮಾರ್, ರಂಜಿತ್ ಮಲ್ಲಿ. ಇದೇ ವೇಳೆ ಉಚ್ಚಾಟನೆಯನ್ನ ಜೆಡಿಎಸ್ನ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಅಮರನಾಥ್ ಶೆಟ್ಟಿ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಗುಂಪುಗಾರಿಕೆ, ಅಶಿಸ್ತಿಗೆ ಪಕ್ಷದಲ್ಲಿ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದು ರಾಜೀನಾಮೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಬೇಡದ್ದು ಒಬ್ಬ ಯಾರು ಎಷ್ಟು ದೊಡ್ಡ ಜನವೇ ಆಗಲಿ, ಅವನ ಪಾರ್ಟಿಯಲ್ಲಿ ತಪ್ಪು ಮಾಡಿದರೆ ಅವರ ಬಗ್ಗೆ ಮಾತಾಡ್ಬೋದು, ಹೇಳ್ಬೋದು ನೀನು ತಪ್ಪು ಮಾಡಿದೆ ಅಂತ. ಮೈ ಕೈ ಹಾಕುವಂಥದ್ದು ಕೆಲಸ ಸರಿಯಲ್ಲ. ಇತ್ತ ಇದು ಮೊದಲ ಹಂತದ ರಾಜೀನಾಮೆ. ಇನ್ನಷ್ಟು ನಾಯಕರು ಜೆಡಿಎಸ್ಗೆ ರಾಜೀನಾಮೆ ನೀಡ್ತಾರೆ ಅಂತ ಅಸಮಾಧಾನಗೊಂಡ ನಾಯಕರು ಬೆದರಿಕೆ ಹಾಕುತ್ತಿದ್ದಾರೆ. ವಿಧಾನಸಭಾ ಚುನಾವಣೆ ಸಮಯದಲ್ಲೇ ಭಿನ್ನಮತ ಭುಗಿಲೆದ್ದಿರೋದು ಜೆಡಿಎಸ್ಗೆ ನುಂಗಲಾರದ ತುತ್ತಾಗಿದೆ. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್. ಸಿನಿಮಾ ರಂಗದವರಿಗೂ ರಾಜಕೀಯಕ್ಕೂ ಏನೋ ಒಂಥರ ನಂಟು. ಸಿನಿಮಾದಲ್ಲಿ ಗೆದ್ರು ರಾಜಕೀಯ, ಸಿನಿಮಾದಲ್ಲಿ ಸೋದ್ರು ರಾಜಕೀಯ. ಇತ್ತೀಚೆಗೆ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಇದರ ಜೊತೆಗೆ ರಾಜಕಾರಣಿಗಳು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡೋದು ಕೂಡ ಸಹಜವಾಗಿದೆ. ಹಾಗಾದ್ರೆ ಪಾಲಿಟಿಕ್ಸ್ನಲ್ಲಿ ಸಿನಿ ರಂಗದ ಯಾರು ಜಂಪಿಂಗ್ ಸ್ಟಾರ್ ಅಂತ ಬನ್ನಿ ನೋಡೋಣ. ನಮ್ಮ ಮಳೆ ಹುಡುಗಿ ಪೂಜಾ ಗಾಂಧಿ ಯಾವ ಕೆಲಸನೂ ಕರೆಕ್ಟಾಗಿ ಮಾಡಲ್ಲ ಕಣ್ರಿ. ಎಲ್ಲ ಅರ್ಧಂಬರ್ಧದಲ್ಲೇ ಕೈ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾರೆ. ಈ ಎಮ್ಮ ಯಾಕಿಂಗ್ ಮಾಡ್ತಾರೋ ಏನೋ. ಮುಂಗಾರು ಮಳೆ ಒಂದು ಗೆದ್ದಿದ್ ಬಿಟ್ರೆ ಆಮೇಲೆಲ್ಲ ಟುಸ್ ಪುಸ್ ಪಟಾಕಿ. ಸಿನಿಮಾದಲ್ಲಿ ಅವ್ರ ಹತ್ರ ಕಿರಿಕ್ ಮಾಡ್ಕೊಂಡು ಹೆಸರು ಮಾಡಿದ್ದ ನಮ್ಮ ಮಳೆ ಹುಡುಗಿ ಇದ್ದಕ್ಕಿದ್ದಂತೆ ನಮ್ಮ ಕುಮಾರಣ್ಣನ ಪಕ್ಷ ಸೇರ್ಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಬಿಡ್ತು. ನಾನು ಹುಟ್ಟಿದ್ದೆ ಉತ್ತರ ಪ್ರದೇಶದಲ್ಲಿ, ಆದ್ರೆ ನಾನು 7 ವರ್ಷ ನನ್ನ ಜೀವನದ ಕನ್ನಡನೇ ಕರೆಕ್ಟಾಗಿ ಮಾತಾಡೋಕ್ ಬರಲ್ಲ. ಈ ಎಮ್ಮ ಏನ್ ದಬ್ಬಾಗ್ತಾಳೆ ಅಂತ ಯಾರ್ಯಾರೋ ಏನೇನೋ ಮಾತಾಡಿದ್ರಂತೆ. ಆದ್ರೆ ನಮ್ಮ ಪೂಜಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಕೆಲವೇ ದಿನಗಳಲ್ಲಿ 3 ಪಕ್ಷ ಚೇಂಜ್ ಮಾಡಿ ನೋಡ್ರೋ ನಾನು ಏನ್ ದಬ್ಬಾಕಿದ್ದೀನಿ ಅಂತ ತೊಡೆ ತಟ್ಟಿ ಹೇಳಿದ್ರಂತೆ. ಕುಮಾರಣ್ಣನ ಕೈ ಬಿಟ್ಟು ಯಡಿಯೂರಪ್ಪನಿಗೆ ಕೈ ಕೊಟ್ಟು ಈಗ ಶ್ರೀರಾಮುಲು ಕೈ ಹಿಡ್ಕೊಂಡವ್ರೆ ನಮ್ಮ ಪೂಜಾ ಗಾಂಧಿ. ಎದೆಯಲ್ಲಿ ಕನಸು ನೂರು ಜಿಗಿ ಜಿಗಿ ಜಿಗಿದು ಅವನೆಲ್ಲ ಬೊಗಸೇಲಿ ಮೊಗೆ ಮೊಗೆ ಮೊಗೆದು ನೀಡೋಕೆ ನಿಂಗೆ ನಾ ತಂದೆ ಬಾಬಾ ರೋ ಬೇಗ ಕಣ್ಮುಂದೆ. ಅತಿ ಕಡಿಮೆ ಸಮಯದಲ್ಲಿ 3 ಪಕ್ಷ ಚೇಂಜ್ ಮಾಡಿರೋ ಪೂಜಾ ಈ ಜಂಪಿಂಗ್ ಪಕ್ಷದ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಸದ್ಯಕ್ಕೆ ಇನ್ನಿಂಗ್ಸ್ ಇನ್ನೂ ಮುಗಿದಿಲ್ಲ. ಯಾವ ಕ್ಷಣದಲ್ಲಾದ್ರೂ ಪೂಜಾ ಶ್ರೀರಾಮುಲುಗೂ ಕೈ ಬಿಡಬಹುದು. ಚಿಚಿ ಸಾರಿ, ಕೈ ಕೊಡಬಹುದು. ಇನ್ನು ಮಿಸ್ಟರ್ ಹ್ಯಾಂಡ್ಸಮ್ ಮದನ್ ಪಟೇಲ್ 2ನೇ ಸ್ಥಾನದಲ್ಲಿದ್ದಾರೆ. ಇವರು ಶುರು ಮಾಡ್ಕೊಂಡಿದ್ದು ಯಡಿಯೂರಪ್ಪನವರ ಬಿಜೆಪಿಯಿಂದ, ಆಮೇಲೆ ಜಂಪ್ ಆಗಿದ್ದು ಯಡಿಯೂರಪ್ಪನವರ ಜೊತೆ ಕೆಜೆಪಿಗೆ. ಅದ್ಯಾಕೋ ಏನೋ ಇದ್ದಕ್ಕಿದ್ದಂತೆ ಇವರು ಅಪ್ಪಾಜಿ ಮೇಲೆ ಮುನ್ಸ್ಕೊಂಡು ಪೂಜಾ ಜೊತೆನೆ ಶ್ರೀರಾಮುಲು ಪಕ್ಷಕ್ಕೆ ಜೈ ಅಂದ್ರು. ಸದ್ಯಕ್ಕೆ ಜಂಪಿಂಗ್ ಸ್ಟಾರ್ ಪಕ್ಷದ ಉಪಾಧ್ಯಕ್ಷರಾಗಿ ಮದನ್ ಪಟೇಲ್ ಆಯ್ಕೆಯಾಗಿದ್ದಾರೆ. ಇವರಿಬ್ರನ್ನು ಹೋಲಿಸಿ ನೋಡಿದ್ರೆ ಪೂಜಾದೇ ಮೇಲ್ಗೈ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಎಲೆಕ್ಷನ್ ನಿಲ್ಲೋಕೆ ಮುಂಚೆನೆ ಕುದುರೆ ವ್ಯಾಪಾರ ಆಗೋ ಹಾಗೆ ಪಕ್ಷ ಚೇಂಜ್ ಮಾಡಿದ್ರು. ಅದ್ಯಾಕೋ ಏನೋ ಈ ಮಳೆ ಹುಡುಗಿಗೆ ಟೈಮೇ ಸರಿ ಇಲ್ಲಪ್ಪ. ಯಾವ ಕೆಲಸನೂ ಪೂಜಾ ಕಂಪ್ಲೀಟ್ ಮಾಡಲ್ಲ. ಎಂಗೇಜ್ಮೆಂಟ್ ಮಾಡ್ಕೊಂಡ್ರು, ಮದ್ವೆ ಆಗ್ಲಿಲ್ಲ. ರಾಜಕೀಯಕ್ಕೆ ಬಂದ್ರು, ಆದ್ರೆ ಒಂದ್ ಕಡೆನೂ ಸರಿಯಾಗಿ ನಿಂತ್ಕೊಳ್ಳಿಲ್ಲ. ಅದ್ಯಾರೋ ಹೇಳಿದ್ರಂತೆ, ಪೂಜಾ ನಿಂಗೆ ಟೈಮ್ ಸರಿ ಇಲ್ಲ, ಬ್ರಹ್ಮಾಂಡ ಸುತ್ತಿರೋ ಸ್ವಾಮಿನ ಭೇಟಿ ಮಾಡು, ಅವರು ನಿಂಗೆ ಚೆನ್ನಾಗಿ ಮಾಡ್ತಾರೆ ಹೋಮಾನ ಅಂತ. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಬ್ರೇಕ್ನ ನಂತರ.